ಎಲ್ಲಾ ಜ್ವರ ಒಂದೇ ತರ ಅಲ್ಲ. ಜ್ವರದ ಪ್ಯಾಟರ್ನ್ ಮತ್ತು ಲಕ್ಷಣಗಳಿಂದ ಡಿಸೀಸ್ ನ ಗುರುತಿಸಬಹುದು. ವೈರಲ್ ಫೀವರ್ ಲಕ್ಷಣಗಳು: ಲೈಟ್ ಆಗಿ ಬಾಡಿ ಪೇನ್, ತಲೆನೋವು ಮತ್ತು ಗಂಟಲು ನೋವು, ವೀಕ್ನೆಸ್. ವೈರಸ್ ದೇಹದಾಗ ಎಂಟರ್ ಆದಾಗ ನಮ್ಮ ಇಮ್ಯೂನ್ ಸಿಸ್ಟಮ್ ಪೈರೋಜನ್ಸ್ ನ ರಿಲೀಸ್ ಮಾಡುತ್ತೆ. ಇದರ್ಲಿಂತ್ರ ಬ್ರೇನ್ ಬಾಡಿ ಟೆಂಪರೇಚರ್ ನ ಜಾಸ್ತಿ ಮಾಡುತ್ತೆ. ಡೆಂಗ್ಯೂ ಫೀವರ್ ಲಕ್ಷಣಗಳು: ತುಂಬಾ ಜಾಸ್ತಿ ಜ್ವರ ಇರುತ್ತೆ, ಕಣ್ಣಿನ ಹಿಂದಿನ ಸೈಡ್ ನೋವು ಇರುತ್ತೆ, ಮತ್ತೆ ಕೀಲ್ ನೋವು ಜಾಸ್ತಿ ಇರುತ್ತೆ, ಮೈಕೈ ಬ್ಯಾನಿ ಜಾಸ್ತಿ ಇರುತ್ತೆ, ಮತ್ತೆ ಸ್ಕಿನ್ ಮ್ಯಾಗ ರ್ಯಾಷಸ್ ಆಗಬಹುದು. ಕಂಟಿನ್ಯೂಸ್ ಫೀವರ್: ಜ್ವರ ದಿನಪೂರ್ತಿ ಸೇಮ್ ಇರುತ್ತೆ, ಕಡಿಮೆ ಆಗುದಿಲ್ಲ, ದಿನದಿಂದ ದಿನಕ್ಕೆ ಹೆಚ್ಚಿಗೆ ಹಾಕೋತ ಹೋಗುತ್ತೆ. ಲಕ್ಷಣಗಳು ನೋಡೋದಾದ್ರೆ ಹಸಿವಾಗುದಿಲ್ಲ, ಹೊಟ್ಟೆ ಸಮಸ್ಯೆ ಮತ್ತು ವೀಕ್ನೆಸ್ ಜಾಸ್ತಿ ಇರುತ್ತೆ. ಇದು ಟೈಫಾಯ್ಡ್ ಫೀವರ್ ಒಳಗೆ ನೋಡಬಹುದು. ಹಿಡನ್ ಇನ್ಫೆಕ್ಷನ್ ಫೀವರ್: ಬಹಳ ದಿನದಿಂದ ಜ್ವರ ಇರುತ್ತೆ, ರಾತ್ರಿ ಬೆವರು ಬರೋದು, ವೀಕ್ನೆಸ್ ಮತ್ತು ವೇಟ್ ಲಾಸ್. ಇದು ಆರ್ಗನ್ ಇನ್ಫೆಕ್ಷನ್ ಒಳಗೆ ಆಗುತ್ತೆ. ಎಕ್ಸಾಂಪಲ್ ಅಂದ್ರೆ ಎಂಡೋಕಾರ್ಡಿಟಿಸ್ ಮತ್ತು ಲಂಗ್ ಇನ್ಫೆಕ್ಷನ್ ಒಳಗೂ ಆಗುತ್ತೆ. ಹೀಟ್ ಸ್ಟ್ರೋಕ್ ಫೀವರ್: ಇದು ಜಾಸ್ತಿ ಬಿಸಿಲಿಂದ ಆಗುತ್ತೆ. ಇದರದ ಲಕ್ಷಣಗಳು ಡಿಹೈಡ್ರೇಷನ್ ಮತ್ತು ತಲೆ ಸುತ್ತು, ತಲೆನೋವು. ಮಲೇರಿಯಾ ಫೀವರ್: ಜ್ವರ ಪ್ರತಿದಿನ ಇಲ್ಲ, 2-3 ದಿನಕ್ಕೊಮ್ಮೆ ಸೇಮ್ ಟೈಮಿಗೆ ಬರ್ತಿರ್ತದೆ ಮತ್ತು ಲಕ್ಷಣಗಳು ಜಾಸ್ತಿ ಬೆವರು ಬರೋದು, ಥಂಡಿ ಜಾಸ್ತಿ ಆಗುತ್ತೆ. ಮಲೇರಿಯಾ ಪ್ಯಾರಾಸೈಟ್ಸ್ RBC ಒಳಗೆ ಹೆಚ್ಚಾಗೋದ್ರಲಿಂದ ಈ ಲಕ್ಷಣಗಳು ಆಗ್ತವೆ. 3 ದಿನಕ್ಕಿಂತ ಹೆಚ್ಚಿಗೆ ಜ್ವರ ಇದ್ರೆ ಕನ್ಸಲ್ಟ್ ಡಾಕ್ಟರ್.